ಕಲ್ಪತರು ನಾಡು ಅಂತಾನೆ ಕರ್ಸ್ಕೊಳ್ಳೋದು. ತುಮಕೂರಿನ ಬಗ್ಗೆ ನಿಮ್ಗೆಲ್ಲ ಎಷ್ಟು ಗೊತ್ತು? ವೆಲ್ಕಮ್ ಟು ದ ಡೇ 6 ಆಫ್ ನಮ್ಮ ನಾಡು. ತುಂಬಿಗೆ ಹೂಗಳು ಅತಿ ಹೆಚ್ಚು ಬೆಳೆಯುತ್ತಿದ್ದ ಕಾರಣ ಜನ ಇದನ್ನ ತುಂಬಿಗೆ ಊರು ಅಂತ ಕರೆದ್ರು. ಕಾಲಕ್ರಮೇಣ ಅದು ತುಮಕೂರು ಆಯ್ತು. ತೆಂಗಿನ ಮರವನ್ನ ಸಮುದ್ರ ಮಂಥನ ಕಾಲದಲ್ಲಿ ಹುಟ್ಟಿದ ಅಪೂರ್ವವಾದ ವಸ್ತು ಕಲ್ಪವೃಕ್ಷಕ್ಕೆ ಹೋಲಿಸ್ತಾರೆ. ಇಲ್ಲಿನ ತಿಪಟೂರು ತೆಂಗಿನಕಾಯಿ ಬೆಳೆಗೆ ಫೇಮಸ್. ಹಾಗಾಗಿ ಇದನ್ನ ಕಲ್ಪವೃಕ್ಷಗಳ ನಾಡು, ಕಲ್ಪತರು ನಾಡು ಅಂತ ಕರೀತಾರೆ. ಏಷ್ಯಾದ 2ನೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಮಧುಗಿರಿಯಲ್ಲಿದೆ. ಪ್ರಪಂಚದ 3ನೇ ಅತಿ ದೊಡ್ಡ ಸೋಲಾರ್ ಪವರ್ ಪಾರ್ಕ್ ನಮ್ಮ ಪಾವಗಡದ ಶಕ್ತಿ ಸ್ಥಳ. ವಿಚಿತ್ರ ಏನಂದ್ರೆ ಜಿಲ್ಲೆಗೆ ಅಂಟದೆ ಹೋದ್ರೂ ಕೂಡ ಪಾವಗಡ ಈ ಜಿಲ್ಲೆಯ ಒಂದು ಭಾಗ. HAL ನ ಹೆಲಿಕಾಪ್ಟರ್ ನಿರ್ಮಾಣ ಘಟಕದ ಜೊತೆಗೆ ಹೆಚ್ಚು ಕೈಗಾರಿಕೆಗಳು ಇರುವ ಈ ಜಿಲ್ಲೆ ಸ್ಮಾರ್ಟ್ ಸಿಟಿಗಳ ಪಟ್ಟಿಯಲ್ಲಿ ಬರುತ್ತೆ. ಗುಬ್ಬಿ ವೀರಣ್ಣ ನಾಟಕ ಕಂಪನಿಯ ಜೊತೆಗೆ ಸ್ಯಾಂಡಲ್ವುಡ್ಗೆ ಎಷ್ಟೋ ಜನ ಕಲಾವಿದರನ್ನು ನೀಡಿದ ಕಲಾಭೂಮಿ ತುಮಕೂರು ಜಿಲ್ಲೆ. ತ್ರಿವಿಧ ದಾಸೋಹಗಳನ್ನು ಮಾಡುತ್ತಾ ನಡೆದಾಡುವ ದೇವರು ಎನಿಸಿಕೊಂಡಿದ್ದ ಶಿವಕುಮಾರ ಸ್ವಾಮೀಜಿಗಳ ಕರ್ಮಭೂಮಿ ಇಲ್ಲಿನ ಸಿದ್ಧಗಂಗಾ ಮಠ. ಇಲ್ಲಿನ ಶಿರಾ ತಾಲೂಕು ಮೊಘಲರ ಕಾಲದಲ್ಲಿ ದಕ್ಷಿಣದ ರಾಜಧಾನಿಯಾಗಿತ್ತು. ಕುಣಿಗಲ್ಕೆರೆ, ದೇವರಾಯನದುರ್ಗ, ಸಿದ್ದರ ಬೆಟ್ಟ, ಗೊರವನಹಳ್ಳಿ, ಯಡಿಯೂರು, ಮಂದಾರಗಿರಿ ಪರ್ವತಗಳು ಹಾಗೂ ಮಾರ್ಕೋನಹಳ್ಳಿ ಡ್ಯಾಂ ಇಲ್ಲಿನ ಪ್ರಮುಖ ಟೂರಿಸ್ಟ್ ಸ್ಪಾಟ್ಗಳು. ರಾಜ್ಯದ 2ನೇ ಅತಿ ದೊಡ್ಡ ಜಿಲ್ಲೆ ಆಗಿರೋ ತುಮಕೂರಲ್ಲಿ